ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಹೋದ ಸೀಸನ್ನಲ್ಲಿ ಚಾಂಪಿಯನ್ ಆಗಿದ್ದ RCB ವುಮೆನ್ಸ್ ತಂಡ ಈ ಸೀಸನ್ನಲ್ಲಿ ಎಲಿಮಿನೇಟ್ ಆಗಿದೆ. ಸೊ ನಿನ್ನೆ UP ವಾರಿಯರ್ಸ್ ವುಮೆನ್ಸ್ ವಿರುದ್ಧ ಸೋಲೋ ಮುಖಾಂತರ ಈ ಸೀಸನ್ನಿಂದ ಎಲಿಮಿನೇಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ 226 ಟಾರ್ಗೆಟ್ ಇದ್ದರೂ ಸಹ ಸಖತ್ತಾಗಿ ಫೈಟ್ ಕೊಟ್ಟಿದ್ರು RCB ವುಮೆನ್ಸ್ ತಂಡ. ಸೊ ಆಲ್ಮೋಸ್ಟ್ ನಾನಂತೂ ಮ್ಯಾಚನ್ನು ಗೆದ್ದು ಆಲ್ಮೋಸ್ಟ್ ರೆಕಾರ್ಡೇ ಮಾಡಿಬಿಟ್ರೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಕೊನೆಯಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿ ಔಟ್ ಆಗಿಬಿಟ್ರು. ಇಲ್ಲಾಂದರೆ ಖಂಡಿತವಾಗ್ಲೂ ಚೇಸ್ ಮಾಡಿರೋರು 226 ಆದ್ರೂ ಕೂಡ. ಸೊ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಸೊ UP ವಾರಿಯರ್ಸ್ ವುಮೆನ್ಸ್ನೇ ಮೊದಲು ಬ್ಯಾಟಿಂಗ್ ಮಾಡ್ತಾರೆ. ಸಖತ್ತಾಗಿರೋ ಆರಂಭ ಸಿಗುತ್ತೆ. ಜಾರ್ಜಿಯಾ ಬಾಲ್ ಮತ್ತು ಗ್ರೇಸ್ ಹ್ಯಾರಿಸ್ ಅವರಿಂದ ಡಮಾರ್ ಡಿಮಿರ್ ಆಟ ಬಂತು ಅಂತಲೇ ಹೇಳ್ಬೋದು. ಬೌಂಡ್ರಿ ಸಿಕ್ಸರ್ಗಳನ್ನು ಸ್ಟಾರ್ಟಿಂಗ್ನಿಂದನೇ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗ್ರೇಸ್ ಹ್ಯಾರಿಸ್ 22 ಬಾಲ್ನಲ್ಲಿ 39 ರನ್ ಹೊಡಿತಾರೆ. ಸೊ ಅವರು ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗ್ತಾರೆ. ಇಲ್ಲಾಂದರೆ ರನ್ ವೇಗಕ್ಕೆ ಬ್ರೇಕೇ ಬೀಳದಂತ ಆಗ್ತಿತ್ತು. ಸೊ ಅದಾದ ಬಳಿಕ ಬಂದ ಕಿರಣ್ ನಾವ್ಗಿರ್ ಅವರು ಕೂಡ ಅಗ್ರೆಸಿವ್ ಬ್ಯಾಟಿಂಗ್ ಆಡೋರು ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ನಿನ್ನೆ UP ವಾರಿಯರ್ಸು ಅಗ್ರೆಸಿವ್ ಆಗಿನೇ ಬ್ಯಾಟಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ 16 ಬಾಲ್ನಲ್ಲಿ 46 ರನ್ನನ್ನು ಹೊಡಿತಾರೆ ಕಿರಣ್ ನಾವ್ಗಿರ್ ಅವರು. ಸೊ ಇನ್ನೊಂದು ಕಡೆ ಜಾರ್ಜಿಯಾ ಬಾಲ್ ಅವರು ಕೂಡ ಬೌಂಡ್ರಿಗಳ ಸುರಿಮಳೆಗೈತಾರೆ ಅಂತ ಹೇಳ್ಬೋದು. ಸೊ ಅದಾದ ಬಳಿಕ ಹೆನ್ರಿ ಅವರು 15 ಬಾಲ್ನಲ್ಲಿ 19 ರನ್ ಹೊಡಿತಾರೆ. ಮ್ಯಾಚ್ ಫಿನಿಷ್ ಮಾಡೋ ಜವಾಬ್ದಾರಿಯನ್ನು ಜಾರ್ಜಿಯಾ ವಾಲ್ ಅವರೇ ತಗೊಳ್ತಾರೆ ಅಂತಲೇ ಹೇಳ್ಬೋದು. ಸೊ 17 ಬೌಂಡ್ರಿಯನ್ನು ಹೊಡೆದಿದ್ದಾರೆ ಅವರು ನಿನ್ನೆ ಒಂದೇ ಇನ್ನಿಂಗ್ಸ್ನಲ್ಲಿ. ಅದು ಕೂಡ ಕೊನೆ ತನಕ ಮ್ಯಾಚನ್ನು ತಗೊಂಡು ಹೋಗಿದ್ದಾರೆ ಅವ್ರನ್ನ ಟೀಮ್ನ ಅಂತಲೇ ಹೇಳ್ಬೋದು. 225 ಭರ್ಜರಿ ಟಾರ್ಗೆಟನ್ನು 225 ಭರ್ಜರಿ ಮೊತ್ತವನ್ನು ಕಲೆ ಹಾಕ್ತಾರೆ UP ವಾರಿಯರ್ಸ್. ಇದೇ ರೆಕಾರ್ಡು ಇಷ್ಟೊಂದು ಯಾರು ಹೊಡೆದಿರಲಿಲ್ಲ ಇನ್ನು ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ. 226 ಚೇಸ್ ಮಾಡೋದು ಸುಲಭದ ಮಾತಾಗಿರಲಿಲ್ಲ. ಜಾರ್ಜಿಯಾ ಬಾಲ್ ಅವರು ವೆಲ್ ಡಿಸರ್ವ್ 100 ಮಿಸ್ ಆಯಿತು. 99 ನಾಟ್ ಔಟ್ ಆಗಿ ಉಳಿತಾರೆ. ಇನ್ನು 226 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿದ RCB ತಂಡಕ್ಕೆ ಮೇಘನ ಒಳ್ಳೆಯ ಆರಂಭವನ್ನು ಕೊಟ್ಟರು. 12 ಬಾಲ್ನಲ್ಲಿ 27 ರನ್ನನ್ನು ಹೊಡಿತಾರೆ ಅವರು. ಅದಕ್ಕೂ ಮೊದಲೇ ಸ್ಮೃತಿ ಮಾಂದಣ್ಣ ಅವರು ತಮ್ಮ ವಿಕೆಟ್ ಒಪ್ಪಿಸಿಯಾಗಿತ್ತು ಹೆನ್ರಿ ಅವರಿಗೆ. ಸೊ ಹೀಗೆ ಓಪನರ್ಸ್ ಔಟ್ ಆಗಿದ್ರು RCB ತಂಡಕ್ಕೆ ಬೇಗನೆ. ಸೊ ನಂತರ ಆಲಿಸ್ ಪೆರಿ ಮತ್ತು ರಾಘವಿ ಬಿಸ್ಟ್ ಕೊಂಚ ಜೊತೆ ಆಟ ಕೊಟ್ಟರು. ಸೊ ಆಲಿಸ್ ಪೆರಿ 15 ಬಾಲ್ನಲ್ಲಿ 28 ರನ್ ಹೊಡೆದು ಮತ್ತೊಮ್ಮೆ ಅಗ್ರೆಸಿವ್ ಆಗಿ ಕಾಣ್ತಾ ಇದ್ರು. ಅವ್ರನ್ನ ಅಂಜಲಿ ಶರ್ವಾನಿ ಅವರು ಔಟ್ ಮಾಡ್ತಾರೆ. ಸೊ ಇದರೊಂದಿಗೆ RCB ಹೋಪ್ ಸ್ವಲ್ಪ ಡೌನ್ ಆಗುತ್ತೆ. ನಂತರ RCBಗೆ ಮತ್ತೊಮ್ಮೆ ಗೆಲುವಿನ ಆಸೆ ಚಿಗುರಿಸಿದ್ದು ಅಂದರೆ ರಿಚಾ ಘೋಷ್ ಅವರ ಇನ್ನಿಂಗ್ಸು. ಎಂಥ ಇನ್ನಿಂಗ್ಸ್ ಆಡಿದ್ರು ರಿಚಾ ಘೋಷ್ ಅವರು. ಆಲ್ಮೋಸ್ಟ್ ಇವರೇ ಮ್ಯಾಚ್ ವಿನ್ ಮಾಡಿಸಿ ಹೋಗ್ತಾರೆ ಅನ್ನೋ ರೇಂಜ್ಗೆ ಪರ್ಫಾರ್ಮೆನ್ಸ್ ಬಂತು ರಿಚಾ ಘೋಷ್ ಅವರಿಂದ. 33 ಬಾಲ್ನಲ್ಲಿ 69 ರನ್ನನ್ನು ಗಳಿಸ್ತಾರೆ. ಇದರಲ್ಲಿ 6 ಬೌಂಡ್ರಿ ಹಾಗೂ 5 ಸಿಕ್ಸ್ ಇತ್ತು. ಸೊ ಇವರ ಬ್ಯಾಟಿಂಗ್ ನೆರವಿನಿಂದ RCB ಈ ಮ್ಯಾಚನ್ನು ಕೂಡ ಚೇಸ್ ಮಾಡೋ ಹಂತಕ್ಕೆ ಹೋಯಿತು ಅಂತಲೇ ಹೇಳ್ಬೋದು. ಸೊ ಕೊನೆಯಲ್ಲಿ ಸ್ನೇಹ ರಾಣಾ ಅವರ ಆಟ ಮರೆಯೋ ಹಾಗೇನೇ ಇಲ್ಲ. ಸೊ ಇನ್ನೊಂದು ಸ್ವಲ್ಪ ಬೇಗ ಸ್ನೇಹ ರಾಣಾ ಅವರೇ ಬಂದಿದ್ದರೆ ಆಲ್ಮೋಸ್ಟ್ ಮ್ಯಾಚನ್ನೇ ಫಿನಿಷ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. 6 ಬಾಲ್ನಲ್ಲಿ 26 ರನ್ನನ್ನು ಹೊಡೆದು ಮತ್ತೊಮ್ಮೆ RCB ಗೆಲುವಿನ ಆಸೆಯನ್ನು ಚಿಗುರಿಸ್ತಾರೆ ಅಂತಲೇ ಹೇಳ್ಬೋದು. ಸೊ 19ನೇ ಓವರ್ ಒಂದೇ ಓವರ್ನಲ್ಲಿ 28 ರನ್ನನ್ನು ಸಿಡಿಸ್ತಾರೆ. ಸೊ ಇದರೊಂದಿಗೆ ಕೊನೆಯ ಓವರ್ನಲ್ಲಿ 15 ರನ್ ಬೇಕಾಗುತ್ತೆ. ಅದನ್ನು ಹೊಡೆಯೋದಕ್ಕೆ ಆಗೋದಿಲ್ಲ, ಯಾಕಂದರೆ ರೇಣುಕಾ ಸಿಂಗ್ ಅವರು ರನ್ಔಟ್ ಆಗ್ತಾರೆ. ಸೊ ಇದರೊಂದಿಗೆ RCB ಎಲಿಮಿನೇಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಸ್ನೇಹ ರಾಣಾ ಅವರೇನಾದರೂ ಮೊದಲೇ ಬಂದಿದ್ದರೆ ಈ ಮ್ಯಾಚನ್ನು ಫಿನಿಷ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸೊ ಸಖತ್ತಾಗಿರೋ ಇನ್ನಿಂಗ್ಸ್ ಬಂತು, ಸಖತ್ತಾಗಿರೋ ಫೈಟ್ ಬಂತು. ಸೋತ್ರೂ ಕೂಡ ಸಖತ್ತಾಗಿರೋ ಮ್ಯಾಚ್ ಆಗಿತ್ತು ಇದು ಖಂಡಿತವಾಗ್ಲೂ. ಒಂದೇ ಮ್ಯಾಚ್ನಲ್ಲಿ 400+ ರನ್ಸ್ ಬಂತು ಅಂತಲೇ ಹೇಳ್ಬೋದು. ರನ್ ಫೀಸ್ಟ್ ಆಗಿತ್ತು. ಸೊ ಆದರೂ ಕೂಡ ಆಲ್ಮೋಸ್ಟು ಹೈಯೆಸ್ಟ್ ಚೇಸ್ ಆಗಿಬಿರೋದು. ಸೊ RCB ತಂಡದ್ದು ಹೈಯೆಸ್ಟ್ ಚೇಸ್ ಮಾಡಿರೋರು, ಜಸ್ಟ್ ಮಿಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಈ ವಿಡಿಯೋ. RCB ಈ ಬಾರಿ ಎಲಿಮಿನೇಟ್ ಆಗಿದ್ದಾರೆ. ಸೊ ಹೋದ ಬಾರಿಯ ಚಾಂಪಿಯನ್ ಆಗಿದ್ದ RCB ವುಮೆನ್ಸ್ ತಂಡ ಈ ಬಾರಿ ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮೊದಲ 2 ಪಂದ್ಯ ವಿನ್ ಆಗಿದ್ದರು. ಅದಾದ ಬಳಿಕ ಈಗ 5ಕ್ಕೆ 5 ಪಂದ್ಯ ಸೋತಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಸೀಸನಲ್ಲಿ ಕಮ್ ಬ್ಯಾಕ್ ಮಾಡಲಿ ಅಂತ ನಾವು ಆಶಿಸೋಣ. ಸೊ ಇದಾಗಿತ್ತು.